ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇತ್ರ. ಈ ವಿಡಿಯೋ ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಬಂದು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಅದೇನು ಫಂಕ್ಷನ್ ಅಂದರೆ ನಮ್ಮ ಹಸ್ಬೆಂಡ್ ಅವರ ಸರ್ ಮಗನ ರಿಸೆಪ್ಷನ್ನು. ಆಲ್ರೆಡಿ ಅವ್ರದ್ದು ಬಳ್ಳಾರಿಯಲ್ಲಿ ಮದುವೆ ಆಗಿದೆ. ಇವತ್ತು ಬಂದು ಒಂದು ಪಾರ್ಟಿ ಹಾಲಲ್ಲಿ ರಿಸೆಪ್ಷನ್ನ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ನಾನು, ನಮ್ಮ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ, ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳ್ಕೊಂಡು ಈ ಥರ ರಂಗೋಲಿನ ಬಿಟ್ಕೊಂಡಿದ್ದೀನಿ. ನನ್ನ ಮಗಳು ಏನು ಮಾಡ್ತಾಳೆ ಅಂತ ತೋರಿಸ್ತೀನಿ, ಬನ್ನಿ. ಆಯ್ತು, ಡ್ಯಾನ್ಸ್ ಮಾಡಂದ ಬೈಲಿಗೆ ಬಾ. ನೀನೇನು ಮಾಡ್ತಿ? ಟಿಫನ್ ಎಲ್ಲ ಮಾಡಾದ್ಮೇಲೆ ಪಾತ್ರೆನೆಲ್ಲ ಬೆಳಗಿ ನೆಕ್ಸ್ಟು ಒಂದು ಹೆಲ್ತ್ ಡ್ರಿಂಕ್ಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೀಟ್ರೋಟ್ ಜ್ಯೂಸ್ನ ನಾನಿಲ್ಲಿ ಕುಡಿತಾ ಇದ್ದೀನಿ. ಬೆಳಗ್ಗೆ ಟೈಮು ಈ ಥರ ಹೆಲ್ತ್ಫುಲ್ ಆಗಿರುವಂಥ ಡ್ರಿಂಕ್ಸ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಕ್ಯಾರೆಟ್ನ ಕಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ನನಗೆ ಬೆಳಗ್ಗೆ ಟೈಮು ಕ್ಯಾರೆಟು ಈ ಥರ ತರಕಾರಿ ತಿನ್ನೋದಕ್ಕೆ ತುಂಬ ಇಷ್ಟ. ಟಿಫನ್ಗೆ ನಾನಿಲ್ಲಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಚಿತ್ರಾನ್ನ ಎಲ್ಲ ಮಾಡ್ಕೊಂಡಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು, ಸೆಲ್ಫೆಲ್ಲ ಚೆನ್ನಾಗೆಲ್ಲ ಕ್ಲೀನ್ ಮಾಡ್ಕೊಂಡು, ಗ್ಯಾಸ್ ಸ್ಟವ್ ಹತ್ರ ಎಲ್ಲ ಚೆನ್ನಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಸಿಂಕ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಬಂದು ಪೂಜೆಗೆ ಅಂದ್ಬಿಟ್ಟು ನಾನಿಲ್ಲಿ ಹೂವನ್ನು ಕಿತ್ಕೊಂಡು ಬರ್ತಾಯಿದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದು ರೀಲ್ಸ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಗಾರ್ಡನ್ನಲ್ಲಿ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಕರ್ಬೇವಿನ ಸೊಪ್ಪು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಕ್ಕದಲ್ಲಿದೆಯಲ್ಲ ಮಲ್ಲಿಗೆ ಹೂವು, ಅದು ನಮ್ಮ ಹಸ್ಬೆಂಡ್ಗೆ ಗುರುಪ್ರವೇಶಕ್ಕೆ ಹೋದಾಗ ಗಿಫ್ಟಾಗಿ ಕೊಟ್ಟಿರೋದು. ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ದಾಸವಾಳ ಗಿಡ. ವೈಟ್ ಕಲರು ಮತ್ತು ರೆಡ್ ಕಲರು ಎಲ್ಲ. ಫಂಕ್ಷನ್ಗೆ ರೆಡಿಯಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಯಾವ ರೀತಿ ರೆಡಿಯಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಬೇರೆ ಶೈನಿಂಗ್ ಬೇರೆ. ಹಾಯ್ ನಮ್ಮ ನೆಕ್ಸ್ಟು ಫಂಕ್ಷನ್ಗೆ ಹೋದ್ವಿ. ನೋಡಿ, ಇದೇ ಪಾರ್ಟಿ ಹಾಲು. ಹುಡುಗನ ಹೆಸರು ಬಂದು ಆಕಾಶ್ ಮತ್ತು ಹುಡುಗಿ ಹೆಸರು ಬಂದು ಸ್ವರ್ಣ ಗೌರಿ ಅಂತ. ಆಗ್ಲೇ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ಸ್ನ ಕೊಡ್ತಾಯಿದ್ರು. ಕುಡ್ಕೊಂಡು ಒಳಗಡೆ ಹೋದ್ವಿ. ನೋಡಿ, ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಡ್ರೆಸ್ಸಲ್ಲಿ. ಹಾಗೆಯೇ ನಾನು ನನ್ನ ಮಗಳು ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ನನ್ನ ಮಗಳು ನನ್ನ ಲಿಪ್ಸ್ಟಿಕ್ ಎಲ್ಲ ಹೊಂಟೋಗಿದೆ ಅಂತ ಹೇಳ್ತಿದ್ದಾಳೆ. ನೋಡಿ ಇವಾಗ ಏನು ಮಾಡ್ತಾಳೆ ಅಂತ. ಅವಳು ಲಿಪ್ಸ್ಟಿಕ್ ಹೋಗಿದೆ ಅಂತ ಅಂದ್ಬಿಟ್ಟು ನನ್ನ ತುಟಿಯಿಂದ ಅವಳ ತುಟಿಗೆ ಹಾಕೊಳ್ತಾಳೆ. ನೋಡಿ, ನನ್ನ ಮಗಳು ತುಂಬಾ ಮೇಕಪ್ಪಲ್ಲಿ ಭಾರಿ ಇಂಟ್ರೆಸ್ಟ್ ಇದ್ದಾಳೆ. ನೆಕ್ಸ್ಟು ನಮ್ಮ ಹಸ್ಬೆಂಡು ಗಿಫ್ಟ್ ಕೂಡ ತಂದಿದ್ರು. ನೋಡಿ, ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡಲ್ಲ ನನ್ನ ಮಕ್ಕಳು ಇಬ್ಬರು. ನಾನು ಮಾಡ್ತೀನಿ ಅಂತ ಇಬ್ಬರು ಕಿತ್ತಾಡ್ತಿದ್ದಾರೆ. ನೋಡಿ, ಇದನ್ನೆಲ್ಲ ಅವರೇ ಮಾಡ್ಕೊಂಡಿರೋದು ವಿಡಿಯೋ. ನೋಡಿ, ನನ್ನನ್ನು ತೋರಿಸ್ತಾರೆ. ಹಾಗೆಯೇ ಫೋಟೋ ಹೊಡೆಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ವಿಡಿಯೋನು ಕೂಡ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಊಟಕ್ಕೆ ಅಂತ ಹೋದ್ವಿ. ಊಟ ಮಾತ್ರ ತುಂಬಾ ಸೂಪರಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನೋಡಿ ಫ್ರೂಟ್ಸ್ಗಳೆಲ್ಲ ಕೊಡ್ತಿದ್ದಾರೆ. ನನಗಂತೂ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಕೊಟ್ಟರು ತಿಂತೀನಿ, ಅಷ್ಟೊಂದು ಇಷ್ಟ ನನಗೆ. ಐಸು ಮತ್ತು ಬೀಡ ಎಲ್ಲ ಕೊಟ್ಟರು. ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ತಿಂದ್ಕೊಂಡು
ಫೈನಲಿ ಮನೆಗೆ ಒಂದು 3 ಗಂಟೆಗೆ ಬಂದ್ವಿ. ಹಾಗೆ ನನ್ನ ಮಗಳು ನೋಡಿ ಇಲ್ಲ ಇಲ್ಲ ಫಸ್ಟ್ ಬಾಲ್ ನೀವು ಹತ್ರ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಕರುಣಾಯ್ ಬಟ್ ಮೊದಲ ಇನ್ನಿಂಗ್ಸ್ ಮುಂಬೈ ಇಂಡಿಯನ್ಸ್ ಮೇಲೆ ಎಂತ ಒಂದು ಕಮ್ಬ್ಯಾಕ್ ಯಾವ ತರ ಅವರೊಂದು ಅನೌನ್ಸ್ ಮಾಡಿದ್ರು ಅವರು 223 ಸ್ಟ್ರೈಕ್ ರೇಟ್ ಮಾಡಿದ್ರು 12 ಬೌಂಡ್ರಿ 9 ಸಿಕ್ಸರ್ಗಳು ಸೂಪರ್ ಟೈಮಿಂಗ್. ನೈಟ್ ಊಟಕ್ಕೆ ಅಂತ ನಾನಿಲ್ಲಿ ಮುದ್ದೆ ಹಾಲು ಸಾಂಬಾರು ಅನ್ನ ಮಾಡ್ಕೊಂಡಿದ್ದೆ, ಹಾಗೆ ಬಜ್ಜಿ ಮಾಡ್ಕೊಂಡು ತಿಂತಾಯಿದ್ದೀನಿ. ನನಗೆ ಹಾಲು ಸಾಂಬಾರು ಅಂದರೆ ತುಂಬಾ ಇಷ್ಟ. ಇದು ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಈ ಸಾಂಬಾರು ಮುದ್ದೆ ಜೊತೆ ಅನ್ನದ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಯಾರೆಲ್ಲ ಹಾಲು ಸಾಂಬಾರು ಅಂದರೆ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಜ್ಜಿ ಅಂತೂ ಸೂಪರಾಗಿ ಬಂದಿತ್ತು ನೋಡಿ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೀನಿ ಅಂತ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.